ಸರ್ ಹೇಳಿ. ನಮಸ್ಕಾರ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಭಾರತ. ನಮ್ಮ ದೇಶದಲ್ಲಿ ನಮ್ಮ ಶ್ರೇಷ್ಠ ಸಂವಿಧಾನದ ಕಾರಣದಿಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ರಚನಾ ಸಮಿತಿಯವರ ಶ್ರಮದ ಫಲವಾಗಿ ಅತ್ಯುತ್ತಮವಾದಂಥ ಶ್ರೇಷ್ಠವಾದಂಥ ಸಂವಿಧಾನ ನಮಗೆ ಲಭ್ಯ ಆಗಿದೆ. ಈ ಸಂವಿಧಾನದ ಆಶಯದಂತೆ 5 ವರ್ಷಕ್ಕೊಮ್ಮೆ ಚುನಾವಣೆಗಳು ಪ್ರಜಾಪ್ರಭುತ್ವದ ಈ ಶಾಸಕಾಂಗ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ನಡೀತಾ ಇದೆ. ಇದುವರೆಗೂ ಬಹಳ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಭಾರತದಲ್ಲಿ ನಾವು ಈ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಯನ್ನು ರೂಢಿಸ್ಕೊಂಡು ಬಂದಿದ್ದೀವಿ, ಬೆಳೆಸ್ಕೊಂಡು ಬಂದಿದ್ದೀವಿ. ತುರ್ತು ಪರಿಸ್ಥಿತಿಯ ಆ 2 ವರ್ಷಗಳ ಕಾಲದ ಅವಧಿಯನ್ನು ಬಿಟ್ಟರೆ ನಮ್ಮ ದೇಶದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂದರೆ ಶಾಸಕಾಂಗ ರಚನೆಯ ಸಂದರ್ಭದಲ್ಲಿ ನಡೆಯುವಂತಹ 5 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಚುನಾವಣೆ ವ್ಯವಸ್ಥೆ ಜಗತ್ತಿಗೆ ಮಾದರಿಯಾದ ರೀತಿಯಲ್ಲಿ ನಡೆದು ಬಂದಿದೆ. ನಮ್ಮ ಲೋಕಸಭೆಗೆ ಈಗ ಇವತ್ತು ಕರ್ನಾಟಕದಲ್ಲಿ 2ನೇ ಹಂತದ ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತು ನಾನು ಈಗ ತಾನೇ ಮತವನ್ನು ಹಾಕಿ ನಿಮ್ಮ ಎದುರುಗಡೆಗೆ ಮಾತನಾಡೋದಕ್ಕೆ ಬಯಸ್ತಾ ಇದ್ದೇನೆ. 5 ವರ್ಷಕ್ಕೊಮ್ಮೆ ಬರುವಂತಹ ನಮ್ಮ ದೇಶದ ಈ ಒಂದು ಚುನಾವಣೆ ವ್ಯವಸ್ಥೆಯೂ ಸಹ ಅತ್ಯುತ್ತಮವಾಗಿ ಈಗ ನಡೀತಾ ಇದೆ. ನಮ್ಮ ಶ್ರೇಷ್ಠತೆ ಏನು ಅಂದರೆ 100 ಕೋಟಿ ಜನ ಮತದಾರರಿದ್ದಾರೆ ಈ ಲೋಕಸಭೆ ಚುನಾವಣೆಯಲ್ಲಿ. ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಸ್ವತಂತ್ರವಾಗಿ ನಡೆಸ್ತಾ ಇರುವಂತಹ ಅದರ ಶಕ್ತಿ ಇದೆಯಲ್ಲ, ಇದು ಜಗತ್ತೇ ಮೆಚ್ಚಿಕೊಳ್ಳುವಂತಹ ಒಂದು ಚುನಾವಣಾ ಆಯೋಗದ ಒಂದು ಪ್ರಯತ್ನ ಮತ್ತು ಅವರಿಗಿರುವ ಹಬ್ಬ ಇದು ಕರ್ನಾಟಕದಲ್ಲಿ 2ನೇ ಹಂತದಲ್ಲಿ ಇವತ್ತು ನಾವು ಈ ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದೇವೆ. ನಾನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ನಂತರದಲ್ಲಿ ಕ್ಷೇತ್ರದ ಉದ್ದಗಲದಲ್ಲಿ ಕಿತ್ತೂರು ಖಾನಾಪುರ ಒಳಗೊಂಡಂತೆ 3-4 ಬಾರಿಗೆ ಪ್ರವಾಸ ಮಾಡಿದ್ದೇನೆ. ಎಲ್ಲ ಪ್ರವಾಸದ ಸಂದರ್ಭದಲ್ಲೂ ಅತ್ಯುತ್ತಮವಾದಂತಹ ಜನಬೆಂಬಲ ನಮಗೆ ಸಿಕ್ಕಿದೆ. ನಾನು ಬಹಳ ಸಂತೋಷದಿಂದ ಜನಬೆಂಬಲಕ್ಕೆ ನಾನು ಅಭಿನಂದಿಸ್ತೇನೆ. ಜನರ ಆ ಪ್ರತಿಕ್ರಿಯೆಗೆ ನಾನು ಅಭಿನಂದಿಸ್ತೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳ ಪ್ರಚಾರ ಸಭೆಗಳ ಭೇಟಿಗಳ ಎಲ್ಲ ಸಂದರ್ಭಕ್ಕೂ ಈ ಒಂದು ಮೆರುಗು ಬರುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಶಿರಸಿಗೆ ಬಂದು 1 ಲಕ್ಷಕ್ಕಿಂತ ಹೆಚ್ಚು ಜನರ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಚುನಾವಣಾ ಪ್ರಚಾರ ಭಾಷಣ ಮಾಡಿರೋದು ನಮ್ಮ ಕ್ಷೇತ್ರದ ಜನರಲ್ಲಿ ಮಾತ್ರ ಅಲ್ಲ, ರಾಜ್ಯದ ಜನರಲ್ಲೂ ಒಂದು ಹೊಸ ಸಂಚಲನವನ್ನು ಅದು ಮೂಡಿಸೋದಕ್ಕೆ ಸಾಧ್ಯ ಆಗಿತ್ತು. ಅದರಿಂದಾಗಿ ನಮ್ಮ ಕ್ಷೇತ್ರದಲ್ಲಿ ಒಂದು ದಾಖಲೆಯ ಗೆಲುವಿಗೆ ನಮಗೆ ವಿಶ್ವಾಸ ಬಂದಿದೆ. ನಮ್ಮ ಕಾರ್ಯಕರ್ತರಿಗೆ ಹೊಸ ಉತ್ಸಾಹ ಪ್ರೇರಣೆ ಸಿಕ್ಕಿದೆ. ಸಾರ್ವಜನಿಕರು ಸಹ ಮೋದಿಜಿಯವರು ಬಂದು ಹೋದ ನಂತರ ನಮ್ಮ ಜವಾಬ್ದಾರಿ ಜಾಸ್ತಿ, ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂತಹ ನಮ್ಮ ಜವಾಬ್ದಾರಿ ಜಾಸ್ತಿ ಅನ್ನುವಂತಹ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರೋದನ್ನು ಸಾರ್ವತ್ರಿಕವಾಗಿ ನಾವು ಕಾಣ್ತಾ ಇದ್ದೇವೆ. ಗೋವಾದ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು, ಬಸವನಗೌಡ ಪಾಟೀಲ್ ಅವರು, ಬೆಲ್ಲದವರು, ಕುಮಾರ್ ಬಂಗಾರಪ್ಪನವರು, ಹಾಲಪ್ಪನವರು, ಅಲ್ಲದೆ ಸಿ ಟಿ ರವಿಯವರು ಮತ್ತು ಸುನೀಲ್ ಕುಮಾರ್ ಅವರು, ಹೀಗೆ ಕ್ಷೇತ್ರದ ಉದ್ದಗಲದಲ್ಲಿ ನಮ್ಮ ನಾಯಕರುಗಳ ಪ್ರವಾಸ ಬಹಳ ವ್ಯಾಪಕವಾಗಿ ನಡೆದಿದೆ. ನಮ್ಮ ಜನ ಏನು ಮೋದಿಜಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದರು, ಅದಕ್ಕೆ ತಕ್ಕಂತೆ ಒಂದು ಸೈದ್ಧಾಂತಿಕವಾದ ತತ್ವ ಸಿದ್ಧಾಂತದ ಆ ಪ್ರಣಾಳಿಕೆಯ ವಿಷಯವನ್ನು ನಾವು ಜನರಿಗೆ ತಿಳಿಸಿ ನಾವು ಆಯ್ಕೆ ಆಗೋದಕ್ಕೆ ಜನಮಾನಸವನ್ನು ಪ್ರಬುದ್ಧವಾಗಿ ಸಿದ್ಧಪಡಿಸೋದಕ್ಕೆ ನಮಗೆ ಸಾಧ್ಯ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಪ್ರಚಾರ ಕಾರ್ಯವು ಯಶಸ್ವಿಯಾಗಿ ನಡೆದಿದೆ. ಇವತ್ತು ಚುನಾವಣೆಯು ಈಗ ಬೆಳಗಿನಿಂದ ಪ್ರಾರಂಭ ಆಗಿದೆ. ಅಲ್ಲಿ ಇಲ್ಲಿ ಕೆಲವು ಯಂತ್ರಗಳು, ತೊಡಕುಗಳು, ಸಣ್ಣ ಪುಟ್ಟ ವಿಷಯಗಳು ನನ್ನ ಗಮನಕ್ಕೆ ಬಂದಿದೆ ಎಲ್ಲ ಕಡೆಗೆಲ್ಲಿಯೂ. ಆದರೆ ಚುನಾವಣಾ ಆಯೋಗದ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಅದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ. BJP ನಮ್ಮ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಿ ನಿಶ್ಚಿತವಾಗಿ 100ಕ್ಕೆ 100ರಷ್ಟು ಗೆಲ್ತೇನೆ.
ದಾಖಲೆ ಮತದಿಂದ ಗೆಲ್ತೇನೆ ಅನ್ನುವಂಥ ವಿಶ್ವಾಸ ಇದೆ. ಆ ರೀತಿಯ ಒಂದು ಪ್ರಯತ್ನ ನಮ್ಮ ಸಂಘಟನೆಯಿಂದ ಆಗಿದೆ, ನಮ್ಮ ಮೈತ್ರಿಯಿಂದ ಆಗಿದೆ ಮತ್ತು ಮೋದಿಜಿಯವರ ಸರ್ಕಾರದ ಸಾಧನೆಯಿಂದ ಆಗಿದೆ. ಹಾಗಾಗಿ ಒಂದು ದಾಖಲೆ ಮತದಿಂದ ನಾನು ಗೆಲ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಮುಂದೆ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾನು ಸದಾ ಬದ್ಧವಾಗಿದ್ದೇನೆ. ಅಭಿವೃದ್ಧಿಯೇ ನನ್ನ ಒಂದು ಕೇಂದ್ರೀಕೃತವಾದಂಥ ವಿಷಯ. ಹಾಗಾಗಿ ಮುಂದಿನ ದಿನದಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನನ್ನ ಪ್ರಯತ್ನವನ್ನು ನೀವು ಅಲ್ಲಿ ಒಳಗೆ ವೋಟಿಂಗ್ ಮಾಡಲು ಹೋಗೋರು ಫೋಟೋಗೆ ಅಂದಿರ್ಬೇಕು ನಿಮಗೆ. ಶ್ರೀಲಕ್ಷ್ಮಿ ವಿಜಯಲಕ್ಷ್ಮಿ ಅಲ್ಲ, ಜಯಲಕ್ಷ್ಮಿ ರಾಜಲಕ್ಷ್ಮಿ ಶ್ರೀಲಕ್ಷ್ಮಿ. ವಿಜಯಲಕ್ಷ್ಮಿ ಬದಿಗೆ